ಇವತ್ತು ಸಂಘಟನೆಗಳು ಸಾವಿರಾರು ಇದ್ರೂ ಭಾಷಾ ಚಳುವಳಿ ಅಂತ ನಮ್ಮ ಕರ್ನಾಟಕ ಸೇನೆ, ನಮ್ಮ ಬಸವರಾಜ್ ಪಡ್ಕೋಟೆಯವರು ಅವರ ನೇತೃತ್ವದಲ್ಲಿ ಇಡೀ ಉತ್ತರ ಕರ್ನಾಟಕ ಜನಾಂಗದ ಪರವಾಗಿ ನಾನು ನಿಂತ್ಕೊಳ್ತೇನೆ ಅಂತೇಳಿ ಅವ್ರ ಸಂಘಟನೆ ವತಿಯಿಂದ ಅಷ್ಟು ಜನಸಂಖ್ಯೆಯಲ್ಲಿ ಅವ್ರ ಕಾರ್ಯಕರ್ತರು ಬಂದಿದ್ದಾರೆ. ಅವರೇ ನನ್ನನ್ನು ಕರೆದಿದ್ದು ಈ ರೀತಿಯಲ್ಲಿ ದಲಿತರಿಗೆ ಅನ್ಯಾಯ ಆಗಿದೆ ಬಂಡ್ರನ ಅಂತೇಳಿ. ಈಗ ಆಲ್ರೆಡಿ ಒಳಗಡೆ ಸಿಕ್ಕಾಪಟ್ಟೆ ಲೀಡರ್ಗಳಿದ್ದಾರೆ, ವೇಲು ನಾಯಕರವರು ಇದ್ದಾರೆ, ಮಾಜಿ ಕಾರ್ಪೊರೇಟರು ನಾರಾಯಣ ಸ್ವಾಮಿ ಅವರು ಇದ್ದಾರೆ, ನಮ್ಮ ಜಂಬೋದೀಪ ಸಿದ್ದರಾಜಣ್ಣ ಇದ್ದಾರೆ. ಇಲ್ಲಿ ಆಲ್ಮೋಸ್ಟ್ ದಲಿತ ಕುಟುಂಬಗಳು ಅಂದರೆ ಮಾದರ್ ಸಮುದಾಯ, ಒಳೆಯರ್ ಸಮುದಾಯ ಎಲ್ಲ ಸಮುದಾಯಕ್ಕೆ ಸೇರಿ ಅಲ್ಲಿ ಗುರುತು ಹಾಕೊಂಡು ಅಲ್ಲಿ ವಾಸ ಮಾಡ್ತಾ ಇದ್ದದನ್ನ ಹಿಡಿದಿದ್ದಾರೆ. ಇದರ ವಿರುದ್ಧ ಮುನಿರತ್ನ ಅವ್ರನ್ನ ಈ ಕೂಡಲೇ ಬಂಧಿಸಬೇಕು. ಮತ್ತೆ ಅಲ್ಲಿ ಮನೆ ಯಾರ್ಯಾರು ಕಳ್ಕೊಂಡ್ರು ಅವರಿಗೆ ಇಮಿಡಿಯೇಟ್ ಟೆಂಪ್ರರಿ ಶೆಡ್ ಹಾಕೊಡ್ಬೇಕು. ಇದು ಜಿಲ್ಲಾಡಳಿತ ಸಮಾಜ ಕಲ್ಯಾಣ ಈಗ ಕೂಡಲೇ ರಾತ್ರಿ ಅವರು ಮಕ್ಕಳು ಇಟ್ಕೊಂಡು ನೋಡಿ, ಎಲ್ಲ ಸಣ್ಣ ಸಣ್ಣ ಮಕ್ಕಳು ಎಲ್ಲ ನಿಂತವ್ರು, ಎಲ್ಲ ಕೂತವ್ರು, ಹೆಣ್ಮಕ್ಳೆಲ್ಲ ಅವರಿಗೆ ರಾತ್ರಿ ಉಳ್ಕೊಳ್ಳೋಕ್ಕೆ ಜಾಗ ಸರ್ಕಾರದ ಜವಾಬ್ದಾರಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಕಾನೂನಲ್ಲಿ ಸಂವಿಧಾನದಲ್ಲಿ ಸ್ಪೆಷಲ್ ಆಗಿ ಅವ್ರನ್ನ ಜೋಪಾನವಾಗಿ ನೋಡ್ಕೋಬೇಕಂತ ಸರ್ಕಾರಕ್ಕೆ ಒಂದು ಮುನ್ನೆಚ್ಚರಿಕೆ ಇರಬೇಕಾಗಿತ್ತು. ಆದ್ರೂ ಬೆಳಗ್ಗೆ ಕೆಡವಿರೋದು ಇದುವರೆಗೂ ಅವ್ರು ಮಾಡಿಲ್ಲ. ಅದಕ್ಕೆ ನಾವು ಸರ್ಕಾರನೂ ಒತ್ತಾಯ ಮಾಡ್ತಾ ಇದ್ದೀವಿ, ಅವರಿಗೆ ಈ ಕೂಡಲೇ ಯಾವುದಾದ್ರೂ ಉಳ್ಕೊಳ್ಳೋಕ್ಕೆ ದಾರಿ ಮಾಡಿಕೊಡ್ಬೇಕು. ನಾಳೆನೇ ಅವ್ರಿಗೆ ಟೆಂಪ್ರರಿ ಶೆಡ್ಗಳನ್ನ ಕಟ್ಕೊಡ್ಬೇಕಂತ ಈ ಮೂಲಕ ಕೇಳಬೇಕು. ಜೈ ಭೀಮ್, ಜೈ 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 ಭೀಮ್, ಜೈ 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 ಭೀಮ್.